ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ರೂಪ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ನಾನಿವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದು ಸ್ನ್ಯಾಕ್ಸ್ಗೆ ತುಂಬ ಇಷ್ಟಪಡುವಂತಹ ಒಂದು ರೆಸಿಪಿ. ಟೀ ಟೈಮ್ಗೆ ಒಳ್ಳೆ ಪಾರ್ಟ್ನರ್ ಇದು. ಸೊ ಏನದಂತಂದರೆ, ಇವತ್ತು ನಾನು ಖಾರ ಪುರಿ ಮಾಡ್ತಾಯಿದ್ದೀನಿ. ಮಂಡಕ್ಕಿಂತ ಕೂಡ ಕರೀತಾರೆ ಇದು. ಮಿರ್ಚಿ ಜೊತೆ ಮಂಡಕ್ಕಿ, ಸಂಜೆ ಟೈಮು ಟೀ ಜೊತೆ ಇದು ತುಂಬ ಚೆನ್ನಾಗಿರುವಂತಹ ಒಳ್ಳೆ ಸ್ನ್ಯಾಕ್ಸು. ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಚಳಿಗಾಲದಲ್ಲಂತೂ ತುಂಬಾ ಇಷ್ಟ ಆಗುವಂತಹ ಒಂದು ಪಾರ್ಟ್ನರ್ ಇದು. ಟೀ ಜೊತೆ ಕಾಫಿ ಜೊತೆ ಒಳ್ಳೆ ಪಾರ್ಟ್ನರ್ ಇದು. ಇವತ್ತು ಇದು ಸ್ನ್ಯಾಕ್ಸ್ ಅಂತಲೇ ನೀವು ತಿಳ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಖಾರ ಪುರಿ ಮಾಡೋದಕ್ಕೆ ಫಸ್ಟ್ ನಮಗೆ ಪುರಿ ಬೇಕು. ಮಂಡಕ್ಕಿ ಅಂತ ಕರಿತೀವಿ ಅಂತ ಮುಂಚೆನೇ ಹೇಳಿದೆ. ಒಂದು 2 ಲೀಟ್ರ್ 3 ಲೀಟ್ರ್ ಆಗೋಷ್ಟು ಪುರಿಯನ್ನು ತಗೊಳ್ಳಿ. 1 ಬೌಲು ಕಡಲೆ ಬೀಜ ತಗೊಳ್ಳಿ. 1 ಬೌಲು ಖಾರವನ್ನು ತಗೊಳ್ಳಿ. ಇದಕ್ಕಿಂತ ಜಾಸ್ತಿ ಬೇಕಾದರೂ ಖಾರ ನೀವು ಹಾಕ್ಕೋಬೋದು. ನಾನು 1 ಬೌಲ್ ತಗೊಂಡಿದ್ದೀನಿ. ಪುರಿ ಕಡಿಮೆ ಇದ್ದರೆ ಕಡಿಮೆ, ಜಾಸ್ತಿ ಇದ್ದರೆ ಜಾಸ್ತಿ. ಓಕೆ, ಹಾಗೆ 1 ಬೌಲು ಕೊಬ್ಬರಿ ತಗೊಳ್ಳಿ. ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿರಬೇಕು. 1 ಬೌಲ್ ಕೊಬ್ಬರಿ. ಹಾಗೆ 1 ಬೌಲು ಕಡಲೆಪಪ್ಪು ಅಥವಾ ಕಡಲೆ ಅಂತ ಕರಿತೀವಿ. ಕಡಲೆಯನ್ನು ತಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ 1 ಬೌಲ್ ಫುಲ್ ತೊಗೋಬಹುದು. ಹಾಗೆ ಒಂದು 10ರಿಂದ 12 ಅಥವಾ ಒಂದು 10ರಿಂದ 15 ಒಣಮೆಣಸಿನ್ಕಾಯನ್ನು ತಗೊಳ್ಳಿ. ಇಷ್ಟು ಜೊತೆ ನೀವು ಒಂದು 2-3 ತೊಗೊಳ್ಳಿ. ಒಂದು 2-3 ಬೆಳ್ಳುಳ್ಳಿಯನ್ನು ತೊಗೊಂಡು ಸಿಪ್ಪೆ ಬಿಡಿಸ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟು ನಮಗೆ ಖಾರ ಪುರಿಯನ್ನು ಮಾಡೋದಕ್ಕೆ ಬೇಕು. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟು ಕಡಲೆ ಬೀಜ ಇರುತ್ತಲ್ಲ, ಆ ಕಡಲೆ ಬೀಜವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡಿ. ಸ್ವಲ್ಪ ಫ್ರೈ ಮಾಡಿಕೊಂಡು ನೀಟಾಗಿ ಒಂದು ಬೌಲಲ್ಲೋ ಒಂದು ಪ್ಲೇಟಲ್ಲೋ ಎತ್ತಿಟ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋಂಗೆ, ಕ್ರಿಸ್ಪಿ ಆಗಿರೋಂಗೆ ಆ ಕಡಲೆ ಬೀಜನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಹದಕ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಒತ್ತಿಬಿಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಎಲ್ಲ ಕರ್ಗಾಗಿ ಹೋಗ್ಬಿಡುತ್ತೆ. ಅದೆಲ್ಲ ಸೀದಿರೋ ಥರ ಇರುತ್ತೆ, ಚೆನ್ನಾಗಿರಲ್ಲ. ಸೊ ಒಂದು ಹದಕ್ಕೆ ಬರೋಂಗೆ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಸ್ಟವ್ ಮೇಲೆ. ನೀವು ದೊಡ್ಡದೊಂದು ಬಾಣಲಿ ಇದ್ದರೆ ಪರವಾಗಿಲ್ಲ, ಚೆನ್ನಾಗಿ ಅದು ಕೈ ಆಡೋದಕ್ಕೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಪುರಿ ಜಾಸ್ತಿ ತೊಗೊಂಡಿದ್ದೀನಿ, ಹಾಗಾಗಿ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಬಿಸಿಯಾಗಿದೆ. ಈ ಬಿಸಿ ಆದಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ. ಎಷ್ಟು ಬೇಕೋ ಅಷ್ಟು ನೋಡಿ, ಜಾಸ್ತಿ ಬೇಡ, ಸ್ವಲ್ಪ. ಅದು ಯಾಕಂದ್ರೆ ನಾವು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಫ್ರೈ ಮಾಡೋದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಈ ಎಣ್ಣೆ ಚೆನ್ನಾಗಿ ಆದಮೇಲೆ ನೀವು ಮುಂಚೆನೇ ಪುಟ್ಟಿಟ್ಕೊಂಡಿರ್ತೀರಲ್ಲ ಬೆಳ್ಳುಳ್ಳಿ, ಒಂದು 2-3 ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಬೆಳ್ಳುಳ್ಳಿ. ಯಾಕಂದರೆ ಆ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದರೆ ಆ ಖಾರ ಪುರಿ ಒಳಗಡೆ ಚೆನ್ನಾಗಿರುತ್ತೆ. ಒಂಥರ ಕ್ರಿಸ್ಪಿಯಾಗಿದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಹಸಿದಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಒಣಗಿರೋದೇ ಇದೆ ಅಂದರೆ ಒಣಗಿರೋದೇ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಅದರೊಳಗಡೆ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿರ್ತೀರ, ಪೀಸ್ ಮಾಡಿ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆ ಕೊಬ್ಬರಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಕೊಬ್ಬರಿ ಹಾಕೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಪುರಿ. ಹಾಗಾಗಿ ನಾನು ಒಂದು ಕೊಬ್ಬರಿಯನ್ನು ತಗೊಂಡು ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ. ಇದು ಫ್ರೈ ಆದಮೇಲೆ ನೀವು ಅದರೊಳಗಡೆ ಒಣಮೆಣಸಿನ್ಕಾಯಿ ನೀವು ಕಟ್ ಮಾಡಿ ಅಂದರೆ ಪೀಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಒಣಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿರ್ತೀರಲ್ಲ, ಆ ಒಣಮೆಣಸಿನ್ಕಾಯಿನೂ ಹಾಕು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಫ್ರೈ ಆಗಾಯಿತು. ಆಮೇಲೆ ಅದರೊಳಗಡೆ ಕಡಲೆಯನ್ನು ಹಾಕಿ, ಕಡಲೆಪಪ್ಪು ಅಂತ ಕರಿತೀವಿ ಹಿಂದೆ ಆಗಲೇ, ಕಡಲೆಯನ್ನು ಹಾಕಿ ಅದಾದಮೇಲೆ ಅದರ ಜೊತೆ ಖಾರವನ್ನು ಹಾಕಿ. ನೀವು ಖಾರ ಅಂತ ಕರಿತೀವಿ, ಮಿಕ್ಸ್ಚರ್ ಅಂತ ಕರಿತೀವಿ. ಕಡ್ಡಿ ಖಾರ ಆದರೂ ಪರವಾಗಿಲ್ಲ, ಅಥವಾ ಗುಂಡು ಖಾರ ಬೂಂದಿ ಖಾರ ಅದಾದರೂ ಪರವಾಗಿಲ್ಲ. ಇಷ್ಟನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಏನು ಮಾಡಬೇಕು ಅಂದರೆ, ಅದೆಲ್ಲ ಫ್ರೈ ಆಗಾಯ್ತಲ್ವ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಪುರಿ ಉಪ್ಪು ಇರುತ್ತೆ, ಕೆಲವೊಂದು ಪುರಿ ಉಪ್ಪಿರುತ್ತೆ, ಕೆಲವೊಂದು ಪುರಿ ಉಪ್ಪಿರಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ.
ಅದಾದಮೇಲೆ ಅದ್ರ ಜೊತೆ ಸ್ವಲ್ಪ ಅರಿಶಿಣವನ್ನು ಹಾಕಿ ನೀವು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅರಿಶಿಣ ಮತ್ತು ಉಪ್ಪು ನೀವು ಅದ್ರೊಳಗಡೆ ಹಾಕಿದ್ದೀರಲ್ಲ ಕಡಲೆ ಬೀಜ ಕಡಲೆ ಮತ್ತು ಖಾರ, ಅದು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಅದ್ರ ಜೊತೆ ಎಲ್ಲ ಅರಿಶಿಣ ಮತ್ತು ಉಪ್ಪು ಮಿಕ್ಸ್ ಆಗಬೇಕು. ಯಾಕಂದರೆ ಅರಿಶಿಣದ ವಾಸನೆ ಅಲ್ಲಿ ಹೋಗಬೇಕು, ಹಸಿ ವಾಸನೆ. ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಇದ್ರ ಜೊತೆ ಪುರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಪುರಿಯನ್ನು ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಪುರಿಯನ್ನು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಜಾಸ್ತಿ ತೊಗೊಂಡಿದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ತೊಗೊಳ್ಳಿ. ನೀವು ಕಡಿಮೆ ಪುರಿ ತೊಗೊಂಡಿದ್ರೆ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ. ಸೊ ಪುರಿಯನ್ನು ಹಾಕಿ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನೀವು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಕಡಲೆ ಬೀಜ, ಆ ಕಡಲೆ ಬೀಜವನ್ನು ಕೂಡ ಹಾಕಿ ನೀಟಾಗಿ ಅದರೊಳಗಡೆ ಮಿಕ್ಸ್ ಮಾಡಿ. ಅದೆಲ್ಲ ನೀಟಾಗಿ ಮಿಕ್ಸ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿದೆ. ಇದ್ರ ಜೊತೆ ಕಡಲೆ ಬೀಜ ಕೂಡ ನಾನು ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಹಾಕಿದೆ, ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಅದೆಲ್ಲ ಅದರೊಳಗಡೆ ಇರೋ ಇಂಗ್ರೀಡಿಯೆಂಟ್ಸ್ ಕೂಡ ಫ್ರೈ ಆಗಿದೆ. ಪುರಿ ಒಳಗಡೆ ಅದೆಲ್ಲ ಮಿಕ್ಸ್ ಆಗಬೇಕು. ಅದು ಪುರಿ ಒಳಗಡೆ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಪುರಿಗೆ ಉಪ್ಪು ಖಾರ ಎಲ್ಲ ಹತ್ತಬೇಕು. ಆ ಬೆಳ್ಳುಳ್ಳಿದು, ಆ ಕರಿಬೇವಿನ ಸೊಪ್ಪಿಂದು ಅದೆಲ್ಲ ನಮಗೆ ಟೇಸ್ಟ್ ಬರಬೇಕು ಅಂದರೆ ಪುರಿನ ಚೆನ್ನಾಗಿ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ತಳ ಸೀದ್ಬಿಡುತ್ತೆ. ಯಾಕೆಂದರೆ ಸ್ವಲ್ಪ ಅರಿಶಿಣ ಹಾಕಿರ್ತೀವಲ್ಲ, ಹಾಗಾಗಿ ತಳ ಸೀಯೋ ಚಾನ್ಸಸ್ ಇರುತ್ತೆ. ತಳ ಸೀದಂಗೆ ನೀಟಾಗಿ ಅದನ್ನೆಲ್ಲ ಕೈ ಆಡ್ಕೊಳ್ಳಿ, ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟೌವನ್ನು ಆಫ್ ಮಾಡಿ ಆದಮೇಲೆ ಅದನ್ನ ಪಾತ್ರೆನ ಒಂದು ಕಡೆ ತೆಗ್ದಿಡಿ. ಯಾಕೆಂದರೆ ತೆಗ್ದಿಟ್ಟಿಲ್ಲ ಅಂದರೆ ಅದು ತಳ ಇನ್ನೂ ಸ್ವಲ್ಪ ಬಿಸಿನೇ ಇರುತ್ತೆ. ಸೊ ಕೆಳಗಡೆ ತೆಗ್ದಿಟ್ಕೊಂಡು ನೀವು ಮತ್ತೆ ಇನ್ನೊಂದು 5-10 ನಿಮಿಷ ಅದು ಕೈ ಆಡ್ತಾನೆ ಇರಿ. ಯಾಕಂದರೆ ಬಿಸಿ ಇರೋದ್ರಿಂದ ತಳದಲ್ಲಿರೋ ಪುರಿ ಅಂಥದ್ದೆಲ್ಲ ಸೀದ್ಬಿಡುತ್ತೆ. ಹಾಗಾಗಿ ಒಂದು 10 ನಿಮಿಷ ನೀಟಾಗಿ ಕೈ ಆಡಿ, ಅಂದರೆ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ. ಓಕೆ ನೋಡಿ ಫ್ರೆಂಡ್ಸ್, ಈಗ ನಮಗೆ ಗರಂ ಖಾರ ಪುರಿ ರೆಡಿಯಾಗಿದೆ. ನೋಡಿ, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಪ್ಪ. ಸಂಜೆ ಟೈಮು ನಿಮಗೆ ಕಾಫಿ ಟೀ ಜೊತೆ ಇದು ತುಂಬ ಚೆನ್ನಾಗಿರುವಂತಹ ಸ್ನ್ಯಾಕ್ಸು. ನೀವೊಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಶೇರ್ ಕೂಡ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಇರೋದೊಂದು ಜೀವನ ಕಣಪ್ಪ. ಹಿಂದೆ ಏನಾಯಿತು ನೆನಪಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನೆಮ್ಮದಿಯಾಗಿರಬೇಕು ಅಂತೇಳಿ ಅಪ್ಪು ಸರೇ ಹೇಳಿದ್ದಾರೆ. ಹಾಗಾಗಿ ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.